ಆಕಾಶವಾಣಿ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸ್ಟಾರ್ಟ್ಅಪ್ ಯುಗದಲ್ಲಿ ಅಗತ್ಯವಿರುವ ನೈಪುಣ್ಯತೆ ಮತ್ತು ಕೌಶಲ್ಯಗಳು ಹಾಗೂ ವಿದ್ಯಾರ್ಥಿಗಳ ಪಾತ್ರ ಮತ್ತು ಸಿದ್ಧತೆ ಈ ಬಗ್ಗೆ ಈಗ ಮಾಹಿತಿಯನ್ನು ನೀಡುತ್ತಾರೆ ಶಿವಮೊಗ್ಗದ ಪ್ಯಾಸಿಟಿವ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಸಿಪಿ ಅಜಯ್ ಅವರು. ಎಲ್ರಿಗೂ ನಮಸ್ಕಾರ. ಆಕಾಶವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ರೇಡಿಯೋ ಸರಣಿಯಲ್ಲಿ ಇವತ್ತು ನಾವು ಚರ್ಚಿಸುವಂತಹ ವಿಷಯ ತುಂಬ ಮಹತ್ವದ್ದು. ಅದು ಏನಂದರೆ ಸ್ಟಾರ್ಟಪ್ ಯುಗದಲ್ಲಿ ಅಗತ್ಯವಿರುವ ನೈಪುಣ್ಯತೆ ಮತ್ತು ಕೌಶಲ್ಯಗಳು, ವಿದ್ಯಾರ್ಥಿಗಳ ಪಾತ್ರ ಮತ್ತು ಸಿದ್ಧತೆ. ಇದು ಕೇವಲ ಒಂದು ವಿಷಯವಲ್ಲ, ಇದು ನಮ್ಮ ಯುವಕರ ಭವಿಷ್ಯವನ್ನು ನಿರ್ಧರಿಸುವಂತಹ ಅತ್ಯಂತ ಪ್ರಮುಖ ಚರ್ಚೆ. ಇವತ್ತು ಜಗತ್ತು ತುಂಬ ವೇಗವಾಗಿ ಬದಲಾಗ್ತಾ ಇದೆ. ನಾವು ನೋಡ್ತಿದ್ದೇವೆ, ಪ್ರತಿದಿನ ಹೊಸ ತಂತ್ರಜ್ಞಾನಗಳು ಬರ್ತಿದ್ದಾವೆ, ಹೊಸ ಯೋಚನೆಗಳು ಬರ್ತಿದ್ದಾವೆ, ಹೊಸ ಉದ್ಯಮಗಳು ಹುಟ್ಕೊಳ್ತಾ ಇದ್ದಾವೆ. ಹಳೆ ಕಾಲದಲ್ಲಿ ನಮ್ಮ ದೊಡ್ಡ ಕನಸೇನಿತ್ತು ಅಂತಂದರೆ ಒಂದು ಒಳ್ಳೆ ಉದ್ಯಮ ಅಥವಾ ಉದ್ಯೋಗವನ್ನು ಪಡೆಯುವಂಥದ್ದು. ಆದರೆ ಇವತ್ತಿನ ಯುವಕರು ತುಂಬ ದೊಡ್ಡ ಕನಸನ್ನು ಕಾಣ್ತಾ ಇದ್ದಾರೆ. ತಾವು ಉದ್ಯೋಗವನ್ನು ಹುಡುಕೋರಾಗದೆ ಉದ್ಯೋಗವನ್ನು ಸೃಷ್ಟಿಸುವವರಾಗಬೇಕು ಅನ್ನುವಂಥದ್ದು. ಇದು ಸಾಧ್ಯ ಆಗಲಿಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಸ್ಟಾರ್ಟಪ್ ಸಂಸ್ಕೃತಿ. ಹಾಗಾದರೆ ಸ್ಟಾರ್ಟಪ್ ಅಂದ್ರೇನು? ಸ್ಟಾರ್ಟಪ್ ಅಂದ್ರೇನು ಅನ್ನುವಂಥದ್ದನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸ್ಟಾರ್ಟಪ್ ಅಂದರೆ ಕೇವಲ ಒಂದು ಹೊಸ ಕಂಪನಿ ಅಲ್ಲ, ಅದು ಒಂದು ಹೊಸ ಆಲೋಚನೆಯನ್ನು ಆಧರಿಸುವಂತಹ ಒಂದು ಉದ್ಯಮ. ಒಂದು ಸ್ಟಾರ್ಟಪ್ ಅಂದರೆ ಸಾಮಾನ್ಯವಾಗಿ ಒಂದು ಸಮಸ್ಯೆಯನ್ನು ಗುರುತಿಸ್ತದೆ, ಅದಕ್ಕೆ ಒಂದು ಹೊಸ ಪರಿಹಾರವನ್ನು ಕೊಡ್ತದೆ, ಅದಕ್ಕೆ ತಕ್ಕನಾದಂಥ ತಂತ್ರಜ್ಞಾನವನ್ನು ಬಳಸ್ತದೆ. ಅದೇ ರೀತಿಯಾಗಿ ಸ್ಟಾರ್ಟಪ್ ಅನ್ನುವಂಥದ್ದು ವೇಗವಾಗಿ ಬೆಳೆಯುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ನಾವು ಉದಾಹರಣೆಗೆ ನೋಡೋದಾದರೆ, ಈಗ ನೀವು ಊಟವನ್ನು ಹೋಟೆಲ್ಗೆ ಹೋಗಿ ತಿನ್ನಬೇಕಾದಂತಹ ಅವಶ್ಯಕತೆ ಇಲ್ಲ. ನೀವು ಮನೆಯಲ್ಲೇ ಕೂತ್ಕೊಂಡು ಫೋನ್ನಲ್ಲಿ ಆರ್ಡರ್ ಮಾಡಿದ್ರೆ ಮನೆಗೆ ಬಂದುಬಿಡುತ್ತೆ. ಇದು ಸಾಧ್ಯವಾಗಿದ್ದು ಹೇಗೆ? ಇದಕ್ಕೆ ಸ್ವಿಗ್ಗಿ, ಝೊಮ್ಯಾಟೊ ಇತ್ಯಾದಿ ಸ್ಟಾರ್ಟಪ್ಗಳು ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾವೆ. ಹೀಗಾಗಿ ಸ್ಟಾರ್ಟಪ್ ಅಂದರೆ ನಾನು ಮೊದಲೇ ಹೇಳಿದಂತೆ ಅದೊಂದು ಮನೋಭಾವ, ಮೈಂಡ್ ಸೆಟ್. ಸಮಸ್ಯೆ ಕಂಡ್ರೆ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂತಹ ಧೈರ್ಯ, ರಿಸ್ಕ್ ತೆಗೆದುಕೊಳ್ಳುವಂತಹ ಶಕ್ತಿ, ತಪ್ಪಾದರೂ ಎದ್ದು ನಿಲ್ಲುವಂತಹ ನಿಲುವು. ಇವತ್ತು ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಸ್ಟಾರ್ಟಪ್ ಸಂಸ್ಕೃತಿ ತುಂಬ ವೇಗವಾಗಿ ಬೆಳೀತಾ ಇದೆ. ಬೆಂಗಳೂರು ಇದು ಸ್ಟಾರ್ಟಪ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅನ್ನೋದೇ ಇದಕ್ಕೆ ಸಾಕ್ಷಿ. ನಾವು ಕರ್ನಾಟಕದಲ್ಲಿ ತುಂಬ ಪ್ರೇರಣಾದಾಯಕವಾದಂತಹ ಸ್ಟಾರ್ಟಪ್ ಕಥೆಗಳನ್ನು ನೋಡ್ಬೋದು. ಉದಾಹರಣೆಗೆ ಝೆರೋದಾ. ಈ ಕಂಪ್ನಿಯನ್ನು ಇಬ್ಬರು ಸಹೋದರರು ಪ್ರಾರಂಭ ಮಾಡ್ತಾರೆ. ಅವರ ಉದ್ದೇಶ ಏನಿತ್ತು ಅಂತಂದರೆ ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಂಥದ್ದನ್ನು ಸಾಮಾನ್ಯ ಜನರಿಗೆ ಸುಲಭವಾಗಿ ಪರಿಚಯ ಮಾಡಬೇಕು ಅನ್ನುವಂಥದ್ದು. ಇದಕ್ಕಾಗಿ ಅವರೊಂದು ಆ್ಯಪನ್ನು ಸಿದ್ಧತೆ ಮಾಡ್ತಾರೆ. ಕಡಿಮೆ ಶುಲ್ಕ ಇಟ್ಕೊಂಡು ಆ ಆ್ಯಪ್ ಜನಸಾಮಾನ್ಯರಿಗೆ ಸಿಗೋ ರೀತಿಯಲ್ಲಿ ಮಾಡ್ತಾರೆ. ಇವತ್ತು ಲಕ್ಷಾಂತರ ಜನ ಈ ಝೆರೋದಾ ಆ್ಯಪನ್ನು ಬಳಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಿಗ್ ಬಾಸ್ಕೆಟ್. ನಾವು ಪ್ರತಿದಿನ ಮಾರ್ಕೆಟಿಗೆ ಹೋಗಿ ತರಕಾರಿ, ದಿನಸಿ, ಹಣ್ಣು ಹಂಪಲನ್ನು ತೊಗೊಂಬರ್ತೇವೆ. ಆದರೆ ಬಿಗ್ ಬಾಸ್ಕೆಟ್ ಏನು ಮಾಡ್ತು ಅಂತಂದರೆ ಅದು ನಮ್ಮ ಮನೆಗೆ ತಲುಪೋ ರೀತಿಯಲ್ಲಿ ಮಾಡ್ತು. ಮೊದಲು ಸ್ಟಾರ್ಟಪ್ ಆಗಿ ಆರಂಭ ಆದಂಥ ಬಿಗ್ ಬಾಸ್ಕೆಟ್ ಇವತ್ತು ದೊಡ್ಡ ಕಂಪನಿಯಾಗಿ ಬೆಳೆದಿದೆ. ಸೊ ಎಲ್ಲ ಕಥೆಗಳನ್ನು ನೋಡಿದ್ರೆ ಅವೊಂದು ಪಾಠವನ್ನು ಹೇಳ್ತದೆ. ಏನಂತಂದರೆ ಯಶಸ್ಸು ದೊಡ್ಡ ಹಣದಿಂದ ಬರೋದಿಲ್ಲ, ಅದು ಒಂದು ಒಳ್ಳೆ ಆಲೋಚನೆಯಿಂದ ಬರುತ್ತದೆ. ನಾವು ಯೋಚಿಸಬೇಕಾದ್ರೆ ಸ್ಟಾರ್ಟಪ್ ಅಂತಂದರೆ ದೊಡ್ಡ ನಗರಗಳು ಮಾತ್ರ ನೆನಪಿಗೆ ಬರ್ತವೆ. ಆದರೆ ವಾಸ್ತವವಾಗಿ ನೋಡಿದ್ರೆ ಅತ್ಯಂತ ದೊಡ್ಡ ಅವಕಾಶ ಗ್ರಾಮೀಣ ಪ್ರದೇಶದಲ್ಲಿದೆ. ನಾವು ಉದಾಹರಣೆಗೆ ಶಿವಮೊಗ್ಗನೇ ತಗೊಂಡ್ರೆ ಇಲ್ಲಿರುವಂಥ ಕೃಷಿ ಉತ್ಪನ್ನಗಳನ್ನು, ಜೈವಿಕ ಆಹಾರಗಳನ್ನು, ಅರಣ್ಯ ಉತ್ಪನ್ನಗಳನ್ನು ಅಥವಾ ಹಸ್ತಕಲಾ ವಸ್ತುಗಳನ್ನು ನಾವೆಲ್ಲ ಆನ್ಲೈನ್ ಮೂಲಕ ಮಾರಾಟ ಮಾಡ್ಬೋದು. ಇದನ್ನು ಬ್ರ್ಯಾಂಡ್ ಮಾಡ್ಬೋದು. ಇದನ್ನು ದೇಶಾದ್ಯಂತ ತಲುಪೋ ರೀತಿಯಲ್ಲಿ ಮಾಡ್ಬೋದು. ಒಬ್ಬ ವಿದ್ಯಾರ್ಥಿ ಅಥವಾ ರೈತರ ಜೊತೆಗೆ ಸೇರಿ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮನ್ನು ಆರಂಭ ಮಾಡಿದ ಅಂತಂದರೆ ಅದು ಕೂಡ ಒಂದು ಸ್ಟಾರ್ಟಪ್ ಆಗ್ಬೋದು. ಹಾಗಾಗಿ ಅವಕಾಶಗಳು ದೂರದಲ್ಲೆಲ್ಲೂ ಇಲ್ಲ, ನಮ್ಮ ಸುತ್ತಲೇ ಇವೆ. ಇನ್ನು ಸ್ಟಾರ್ಟಪ್ ಯುಗದಲ್ಲಿ ಕೌಶಲ್ಯಗಳು ಯಾಕೆ ಮುಖ್ಯ ಅನ್ನುವಂಥದ್ದನ್ನು ನೋಡೋದಾದರೆ, ವಿದ್ಯಾರ್ಥಿಗಳಿಗೆ ಅಂಕಗಳು ಮಾತ್ರ ಮುಖ್ಯ ಅಲ್ಲ. ಈ ಸ್ಟಾರ್ಟಪ್ ಯುಗದಲ್ಲಿ ನೀವು ಏನು ಮಾಡಬಹುದು ಅನ್ನುವಂಥದ್ದು ತುಂಬ ಮುಖ್ಯ. ನೀವು ಹೊಸ ವಿಷಯಗಳನ್ನು ಹೇಗೆ ಕಲಿತೀರಾ, ಬದಲಾವಣೆಗಳಿಗೆ ಎಷ್ಟು ವೇಗವಾಗಿ ಹೊಂದ್ಕೊಳ್ತೀರಾ, ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡ್ತೀರಾ, ಇವು ನಿಮ್ಮ ಯಶಸ್ಸನ್ನು ನಿರ್ಧರಿಸುವಂತಹ ಅಂಶಗಳು. ಇವತ್ತಿನ ಜಗತ್ತಿನಲ್ಲಿ ನಿಮಗೆ ಕೇವಲ ಜ್ಞಾನ ಒಂದೇ ಇದ್ದರೆ ಸಾಕಾಗೋದಿಲ್ಲ, ಅದನ್ನು ಪ್ರಾಯೋಗಿಕವಾಗಿ ಬಳಸುವಂತಹ ಕೌಶಲ್ಯ ತುಂಬ ಮುಖ್ಯವಾಗುತ್ತೆ. ಹಾಗಾದರೆ ನಾವು ಈ ಸ್ಟಾರ್ಟಪ್ ಯುಗದಲ್ಲಿ ಅಗತ್ಯವಿರುವಂತಹ ಕೌಶಲ್ಯಗಳು ಯಾವುವು ಅಂತ ನೋಡೋದಾದರೆ, ಮೊದಲನೇದಾಗಿ ಸಮಸ್ಯೆ ಪರಿಹಾರ ಮಾಡುವಂಥ ಕೌಶಲ್ಯ, ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್. ಪ್ರತಿ ಯಶಸ್ವಿ ಸ್ಟಾರ್ಟಪ್ ಅನ್ನು ನೀವು ನೋಡಿದ್ರೆ ಅದೊಂದು ಸಮಸ್ಯೆಯಿಂದನೇ ಹುಟ್ಟಿರುವಂಥದ್ದು.
ಸಮಸ್ಯೆ ಇತ್ತು ಅಂತಂದರೆ ಅಲ್ಲಿ ಅವಕಾಶವೂ ಇರುತ್ತೆ. ಉದಾಹರಣೆಗೆ ನೋಡೋದಾದರೆ ಓಲಾ ಮತ್ತು ಉಬರ್ ಈ ಸ್ಟಾರ್ಟಪ್ ಹುಟ್ಟಿದ್ದೇನಕ್ಕೆ ಅಂತಂದರೆ ಅದು ಸಾರಿಗೆ ಸಮಸ್ಯೆಗೆ ಪರಿಹಾರವನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದ. ಇನ್ನು ಸ್ವಿಗ್ಗಿ ನೋಡಿದ್ರೆ ಆಹಾರ ವಿತರಣೆಯ ಸಮಸ್ಯೆಯನ್ನು ಸರಿಪಡಿಸಬೇಕು ಅನ್ನೋ ಉದ್ದೇಶದಿಂದ ಹುಟ್ಟಿದಂಥ ಸ್ಟಾರ್ಟಪ್. ಇವೆಲ್ಲ ಪ್ರಾರಂಭವಾಗಿದ್ದು ಒಂದು ಸಾಮಾನ್ಯ ಪ್ರಶ್ನೆಯಿಂದ. ವಿದ್ಯಾರ್ಥಿಗಳು ಕೂಡ ಇದೇ ರೀತಿಯಾಗಿ ಯೋಚನೆ ಮಾಡಬೇಕು. ನನ್ನ ಸುತ್ತ ಯಾವ ಸಮಸ್ಯೆ ಇದೆ, ಅದಕ್ಕೆ ನಾನು ಏನು ಪರಿಹಾರ ಕೊಡಬೇಕು, ಈ ರೀತಿಯ ಚಿಂತನೆ ಬೆಳೆದಾಗ ಒಬ್ಬ ವಿದ್ಯಾರ್ಥಿ ಆತ ಸಾಮಾನ್ಯ ಕಲಿಯೋನಿಂದ ಕೇವಲ ಲರ್ನರ್ ಆಗಿರದೆ ಆತನೊಬ್ಬ ಇನೋವೇಟಿವ್ ಕ್ರಿಯೇಟರ್ ಆಗಿ ಬೆಳೀತಾನೆ. ಇನ್ನು ಎರಡನೇ ಕೌಶಲ್ಯ ಯಾವುದು ಅಂತಂದರೆ ಸಂವಹನ ಕೌಶಲ್ಯ. ಒಳ್ಳೆಯ ಆಲೋಚನೆ ಇದ್ದರೆ ಅದನ್ನು ಸ್ಪಷ್ಟವಾಗಿ ನಾನು ಹೇಳಲಿಲ್ಲ ಅಂತಂದರೆ ಹೂಡಿಕೆದಾರರು ನಿಮ್ಮ ಮೇಲೆ ವಿಶ್ವಾಸವನ್ನು ಕಳ್ಕೊಳ್ತಾರೆ. ತಂಡ ನಿಮ್ಮ ಆಲೋಚನೆಯನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಹಾಗಾಗಿ ಸ್ಟಾರ್ಟಪ್ ಜಗತ್ತಿನಲ್ಲಿ ನಿಮ್ಮ ಆಲೋಚನೆ ಏನಿದೆ ಅದನ್ನು ಸರಳವಾಗಿ, ಸ್ಪಷ್ಟವಾಗಿ ಮತ್ತು ಆತ್ಮವಿಶ್ವಾಸದಿಂದ ಹೇಳುವಂಥದ್ದು ಅತ್ಯಂತ ಮುಖ್ಯ. ಇನ್ನು ಮೂರನೇ ಕೌಶಲ್ಯ ತಂತ್ರಜ್ಞಾನದ ಅರಿವು. ಇವತ್ತಿನ ಯುಗದಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ತಂತ್ರಜ್ಞಾನ ನಮ್ಮ ಅವಿಭಾಜ್ಯ ಅಂಗ. ನೀವು ಕೋಡಿಂಗನ್ನು ತಿಳ್ಕೊಂಡಿರಲೇಬೇಕು ಅನ್ನುವಂಥದ್ದೇನಿಲ್ಲ, ಆದರೆ ಈ ತಂತ್ರಜ್ಞಾನವನ್ನು ಹೇಗೆ ಬಳಸಬೇಕು ಅನ್ನುವಂಥ ಅರಿವು ನಿಮಗಿರಬೇಕು. ಉದಾಹರಣೆಗೆ ನೋಡೋದಾದರೆ ಮೊಬೈಲ್ ಅಪ್ಲಿಕೇಶನ್ನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡಿಜಿಟಲ್ ಮಾರ್ಕೆಟಿಂಗು, ಇವುಗಳ ಬಗ್ಗೆ ನಿಮಗೆ ಮೂಲಭೂತವಾದಂತಹ ಅರಿವು ಇತ್ತು ಅಂತಂದರೆ ನಿಮ್ಮ ಆಲೋಚನೆಗಳನ್ನು ನೀವು ಸುಲಭವಾಗಿ ಕಾರ್ಯಗತಗೊಳಿಸ್ಬೋದು. ಇನ್ನು ನಾಲ್ಕನೇ ಕೌಶಲ್ಯ ತಂಡದಲ್ಲಿ ಕೆಲಸ ಮಾಡುವಂಥ ಶಕ್ತಿ, ಅಂದರೆ ಟೀಮ್ ವರ್ಕ್. ಸ್ಟಾರ್ಟಪ್ ಅನ್ನುವಂಥದ್ದು ಕೇವಲ ಒಬ್ಬನ ಆಟ ಅಲ್ಲ, ಅದೊಂದು ತಂಡದ ಪ್ರಯತ್ನ. ಒಬ್ಬನ ಬಳಿ ಐಡಿಯಾ ಇರ್ಬೋದು, ಇನ್ನೊಬ್ಬನ ಬಳಿ ಟೆಕ್ನಿಕಲ್ ನಾಲೆಜ್ ಇರ್ಬೋದು, ಮತ್ತೊಬ್ಬನ ಬಳಿ ಮಾರ್ಕೆಟಿಂಗ್ ಸ್ಕಿಲ್ ಇರ್ಬೋದು. ಸೊ ಎಲ್ಲ ಒಂದಾದಾಗ ಮಾತ್ರ ಒಂದು ಸ್ಟಾರ್ಟಪ್ಪನ್ನು ಯಶಸ್ವಿನತ್ತ ಕೊಂಡೊಯ್ಯಬಹುದು. ತಂಡದಲ್ಲಿ ಕೆಲಸ ಮಾಡುವಂಥ ಶಕ್ತಿ ಅತ್ಯಂತ ಮುಖ್ಯ. ಇನ್ನು ಐದನೇ ಕೌಶಲ್ಯ ಕಲಿಯುವಂತಹ ಮನೋಭಾವ. ಈ ಸ್ಟಾರ್ಟಪ್ ಯುಗದಲ್ಲಿ ಒಂದೇ ಕೌಶಲ್ಯ ಸಾಕಾಗೋದಿಲ್ಲ. ಜಗತ್ತು ತುಂಬ ವೇಗವಾಗಿ ಬದಲಾಗ್ತಾ ಇದೆ. ಹೊಸ ಹೊಸ ತಂತ್ರಜ್ಞಾನಗಳು, ಹೊಸ ಹೊಸ ಯೋಚನೆಗಳು, ಹೊಸ ಹೊಸ ಅವಕಾಶ ಪ್ರತಿನಿತ್ಯ ಬರ್ತಾ ಇದ್ದಾವೆ. ಹಾಗಾಗಿ ನಿರಂತರ ಹೊಸದನ್ನು ಕಲಿಯುವಂಥದ್ದು ಮುಖ್ಯವಾಗ್ತದೆ. ನನಗೆಲ್ಲ ಗೊತ್ತು ಅನ್ನೋವಂಥ ಮನೋಭಾವ ಇತ್ತು ಅಂತಂದರೆ ಅದು ತುಂಬ ಅಪಾಯಕರ. ಅದು ಬೆಳವಣಿಗೆಯನ್ನು ನಿಲ್ಲಿಸ್ಬಿಡ್ತದೆ. ನಾನಿನ್ನೂ ಕಲಿಬೋದು ಅನ್ನೋಂಥ ಮನೋಭಾವ ಅದು ಶಕ್ತಿಯನ್ನು ಕೊಡ್ತದೆ, ಅದು ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ. ಸ್ಟಾರ್ಟಪ್ ಜಗತ್ತಲ್ಲಿ ಯಾರು ಕಲಿತಾರೆ ಅವರು ಮುಂದುವರಿತಾ ಹೋಗ್ತಾರೆ, ಯಾರು ಕಲಿಯೋದನ್ನು ನಿಲ್ಲಿಸ್ತಾರೆ ಅವ್ರು ಹಿಂದೆ ಉಳಿದು ಬಿಡ್ತಾರೆ. ಇನ್ನು ಆರನೇದಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಧೈರ್ಯ. ಈ ಸ್ಟಾರ್ಟಪ್ ಜಗತ್ತಲ್ಲಿ ಸಮಯ ಅನ್ನುವಂಥದ್ದೇ ಹಣ. ಪ್ರತಿ ಕ್ಷಣ ಒಂದು ಅವಕಾಶ ಅಥವಾ ಒಂದು ಸವಾಲು. ಇಂಥ ಸಂದರ್ಭದಲ್ಲಿ ನಾವು ಸರಿಯಾದ ಸಂದರ್ಭದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯ. ನಾವು ತಡ ಮಾಡಿದ್ವಿ ಅಂತಂದರೆ ಕೆಲವೊಮ್ಮೆ ದೊಡ್ಡ ಅವಕಾಶಗಳನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಇರ್ತವೆ. ಹೆಚ್ಚು ಯೋಚನೆ ಮಾಡಿಕೊಂಡು ನಿಲ್ಲುವಂಥದ್ದು ಕೂಡ ಅಪಾಯಕಾರಿ. ಹಾಗಾಗಿ ಸಮಯಕ್ಕೆ ತಕ್ಕಂತೆ ಸ್ಪಷ್ಟವಾಗಿ ಹಾಗೂ ಆತ್ಮವಿಶ್ವಾಸದಿಂದ ನಾವು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಇನ್ನು ಈ ಸ್ಟಾರ್ಟಪ್ ಯುಗದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಏನು ಅಂತ ನೋಡೋದಾದರೆ, ಇವತ್ತಿನ ವಿದ್ಯಾರ್ಥಿಗಳು ನಾಳೆಯ ಫೌಂಡರ್ಗಳು, ಲೀಡರ್ಸ್ಗಳು, ಇನೋವೇಟರ್ಸ್ಗಳು. ಹೀಗಾಗಿ ವಿದ್ಯಾರ್ಥಿ ಜೀವನ ಅದು ಕೇವಲ ಅಂಕಗಳನ್ನು ಗಳಿಸ್ಲಿಕ್ಕೆ ಮಾತ್ರ ಅಲ್ಲ, ಅದಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಇದು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುವಂತಹ ಅತ್ಯಂತ ಮಹತ್ವವಾದಂತಹ ಹಂತ. ಈ ಸಮಯದಲ್ಲಿ ನೀವು ಬೆಳೆಸ್ಕೊಳ್ಳುವಂತಹ ಕೌಶಲ್ಯ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡ್ತದೆ. ಹಾಗಾದರೆ ವಿದ್ಯಾರ್ಥಿಗಳು ಮಾಡಬೇಕಾದಂತಹ ಪ್ರಮುಖ ವಿಷಯಗಳೇನು ಅಂತಂದರೆ, ಮೊದಲನೇದಾಗಿ ಹೊಸದನ್ನು ಕಲಿಯುವಂಥದ್ದು. ಪಾಠ ಪುಸ್ತಕಗಳಷ್ಟೇ ಅಲ್ಲ, ಹೊಸ ತಂತ್ರಜ್ಞಾನವನ್ನು ಕಲಿಯೋದು, ಹೊಸ ಆಲೋಚನೆಗಳನ್ನು ರೂಢಿಸ್ಕೊಳ್ಳೋದು, ಹೊಸ ಕೌಶಲ್ಯಗಳನ್ನು ಕಲಿಯುವಂಥದ್ದು. ಎರಡನೇದಾಗಿ ಪ್ರಯೋಗ ಮಾಡುವಂಥದ್ದು. ನೀವೇನು ಕಲ್ತಿರ್ತೀರಾ ಅದನ್ನು ಪ್ರಯೋಗಕ್ಕೆ ಒಳಪಡಿಸಬೇಕು. ಸಣ್ಣ ಸಣ್ಣ ಪ್ರಾಜೆಕ್ಟ್ಗಳು, ಐಡಿಯಾಗಳ ಮೂಲಕ ನಿಮ್ಮ ಅನುಭವವನ್ನು ಗಳಿಸ್ಕೊಳ್ಬೇಕು. ಮೂರನೇದಾಗಿ ಸೋಲಿಗೆ ಹೆದರದೆ ಮುಂದುವರಿಯುವಂಥದ್ದು. ನಿಮಗೆ ಮೊದಲನೇ ಪ್ರಯತ್ನದಲ್ಲಿ ಯಶಸ್ಸು ಸಿಗದೇ ಇರ್ಬೋದು, ಆದರೆ ಅದನ್ನು ಒಂದು ಪಾಠವಾಗಿ ತೆಗೆದುಕೊಂಡು ನೀವು ಮತ್ತೆ ಪ್ರಯತ್ನ ಮಾಡಬೇಕು. ಸ್ಟಾರ್ಟಪ್ ಜಗತ್ತಿನಲ್ಲಿ ಸೋಲನ್ನು ಭಯಪಡುವವರು ಹಿಂದೆ ಉಳಿದು ಬಿಡುತ್ತಾರೆ. ಸೋಲಿನಿಂದ ಯಾರು ಕಲಿತಾರಲ್ಲ ಅವರು ಮುಂದಕ್ಕೆ ಹೋಗ್ತಾರೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಏನಂತಂದರೆ, ಕುತೂಹಲದಿಂದ ಕಲಿಬೇಕು, ಧೈರ್ಯದಿಂದ ಪ್ರಯತ್ನ ಮಾಡಬೇಕು, ಆತ್ಮವಿಶ್ವಾಸದಿಂದ ಮುಂದುವರಿಬೇಕು. ಇನ್ನು ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ತಯಾರಾಗಬೇಕು ಅಂತ ನೋಡೋದಾದರೆ, ಪುಸ್ತಕದ ಹೊರಗಡೆಯಿಂದ ಕಲಿಯಿರಿ. ಕೇವಲ ತಮ್ಮನ್ನು ಪಠ್ಯಪುಸ್ತಕಗಳಿಗೆ ಸೀಮಿತವಾಗಿರದೆ ಇವತ್ತಿರುವಂತಹ ವಿಪುಲವಾದಂತಹ ಅವಕಾಶಗಳೇನಿದೆ ಅವುಗಳನ್ನು ಬಳಸ್ಕೊಳ್ಬೇಕು. ಉದಾಹರಣೆಗೆ ಆನ್ಲೈನ್ ಕೋರ್ಸಸ್, ಇದರ ಮೂಲಕ ವಿದ್ಯಾರ್ಥಿ ಹೊಸ ತಂತ್ರಜ್ಞಾನವನ್ನು ಕಲಿಬೋದು. ವರ್ಕ್ಶಾಪ್, ಇದರ ಮೂಲಕ ಪ್ರಾಯೋಗಿಕವಾದಂತಹ ಜ್ಞಾನವನ್ನು ಪಡ್ಕೊಳ್ಬೋದು. ಹ್ಯಾಕಥಾನ್ಸ್ ಮೂಲಕ ನಿಮ್ಮ ಆಲೋಚನೆಗಳನ್ನು ನೀವು ಪರೀಕ್ಷೆ ಮಾಡ್ಕೊಳ್ಬೋದು. ಹೀಗಾಗಿ ಪುಸ್ತಕದ ಹೊರಗಿನ ಕಲಿಕೆ ನಿಮ್ಮ ಕೌಶಲ್ಯವನ್ನು ವಿಸ್ತಾರ ಮಾಡ್ತದೆ. ಎರಡನೇದಾಗಿ ಇಂಟರ್ನ್ಶಿಪ್ ಮತ್ತು ಪ್ರಾಜೆಕ್ಟ್. ವಿದ್ಯಾರ್ಥಿಯಾದವನು ಕೇವಲ ತತ್ವಜ್ಞಾನದಲ್ಲಿ ನಿಲ್ಲದೆ
ಅದನ್ನು ಪ್ರಾಯೋಗಿಕವಾಗಿ ಅನುಭವವನ್ನು ಮಾಡ್ಕೋಬೇಕು. ಇಂಟರ್ನ್ಶಿಪ್ ಇಂದ ನೈಜ ಉದ್ಯಮದ ಅನುಭವವನ್ನು ಪಡಿಬೋದು. ಇನ್ನು ಪ್ರಾಜೆಕ್ಟ್ ಮೂಲಕ ನೀವೇನು ಕಲ್ತಿರ್ತೀರ ಅದನ್ನು ನಿಮ್ಮ ನಿಜ ಜೀವನದಲ್ಲಿ ಬಳಸುವಂತಹ ಅವಕಾಶ ಸಿಗ್ತದೆ. ಸ್ಟಾರ್ಟಪ್ ಯುಗದಲ್ಲಿ ಎಕ್ಸ್ಪೀರಿಯನ್ಸ್ ಅಂದರೆ ಎಜುಕೇಷನ್ ಅನ್ನುವಂಥದ್ದು ಅತ್ಯಂತ ಸತ್ಯ. ನೀವು ಹೆಚ್ಚೆಚ್ಚು ಅನುಭವವನ್ನು ಗಳಿಸ್ತಾ ಹೋದಂತೆ ನಿಮ್ಮ ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ಕೂಡ ಹೆಚ್ಚುತ್ತಾ ಹೋಗುತ್ತೆ. ಇನ್ನು ಮೂರನೇದಾಗಿ ನೆಟ್ವರ್ಕಿಂಗ್. ಯಶಸ್ಸು ಕೇವಲ ನಿಮ್ಮ ಸಾಮರ್ಥ್ಯದಿಂದ ಮಾತ್ರ ಬರೋದಿಲ್ಲ, ನೀವು ಸಂಪರ್ಕ ಹೊಂದಿರುವಂತಹ ಜನರಿಂದಲೂ ಬರುತ್ತೆ. ನೀವು ನಿಮ್ಮ ಸೀನಿಯರ್ಸ್ಗಳಿಂದ ಮಾರ್ಗದರ್ಶನವನ್ನು ಪಡಿಬೋದು, ಮೆಂಟರ್ಸ್ಗಳು ನಿಮ್ಮ ದಿಕ್ಕನ್ನು ಬದಲಾವಣೆ ಮಾಡ್ಬೋದು, ಎಂಟರ್ಪ್ರೈನರ್ಸ್ಗಳು ನಿಮಗೆ ಪ್ರೇರೇಪಣೆಯನ್ನು ಮಾಡ್ಬೋದು. ಹಾಗಾಗಿ ಒಳ್ಳೆಯ ನೆಟ್ವರ್ಕ್ ಇತ್ತು ಅಂತ ಆದರೆ ಅದರ ಮೂಲಕ ನೀವು ಹೊಸ ಅವಕಾಶಗಳು, ಹೊಸ ಕಲಿಕೆಗಳನ್ನು ಪಡಿತಾ ಹೋಗ್ಬೋದು. ಇನ್ನು ನಾಲ್ಕನೇದಾಗಿ ಮುಖ್ಯವಾದಂಥದ್ದು ಫೇಲ್ಯೂರ್ ಅನ್ನು ಒಪ್ಕೊಳ್ಳುವಂತಹ ಮನೋಭಾವ. ಸ್ಟಾರ್ಟಪ್ ಯುಗದಲ್ಲಿ ಫೇಲ್ಯೂರ್ ಅನ್ನುವಂಥದ್ದು ತಪ್ಪಲ್ಲ, ಅದೊಂದು ಪಾಠ. ಪ್ರತಿಯ ಒಂದು ಸೋಲು ನಿಮಗೆ ಹೊಸದನ್ನು ಕಲಿಸ್ತದೆ. ಪ್ರತಿ ತಪ್ಪು ನಿಮ್ಮನ್ನು ಇನ್ನಷ್ಟು ಬಲವಾಗಿ ಮಾಡ್ತದೆ. ಪ್ರತಿ ಸೋಲು ಒಂದು ಪಾಠ, ಅದೇ ರೀತಿ ಪ್ರತಿ ಪಾಠ ಕೂಡ ಯಶಸ್ಸಿನ ಹಂತ. ಇನ್ನು ಸಮಾಜ ಮತ್ತು ಶಿಕ್ಷಣ ಸಂಸ್ಥೆಗಳ ಪಾತ್ರ ಈ ಸ್ಟಾರ್ಟಪ್ ಯುಗದಲ್ಲಿ ಏನು ಅಂತ ನೋಡೋದಾದರೆ ಅವು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಕಾಲೇಜುಗಳು ಕೇವಲ ಪಾಠ ಪುಸ್ತಕದ ಜ್ಞಾನಕ್ಕೆ ಸೀಮಿತ ಆಗಿರಬಾರದು, ಅವು ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಇದರ ಕಡೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾದಂತಹ ಅನುಭವ, ಪ್ರಾಜೆಕ್ಟ್ಗಳು, ಇನ್ಕ್ಯುಬೇಷನ್ ಮತ್ತು ಇನೋವೇಷನ್ ಅವಕಾಶ ಇವುಗಳನ್ನು ಒದಗಿಸಬೇಕು. ಅದೇ ರೀತಿಯಾಗಿ ಶಿಕ್ಷಕರು ಕೇವಲ ಬೋಧಕರಾಗಿ ಉಳಿಯದೆ ಮೆಂಟರ್ ಆಗಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಬೇಕು. ವಿದ್ಯಾರ್ಥಿಗಳ ಆಲೋಚನೆ ಏನಿದೆ ಅನ್ನೋದನ್ನು ಅರಿತುಕೊಂಡು ಅದನ್ನು ಉತ್ತೇಜಿಸಿ ಅವರು ಸರಿಯಾದ ದಿಕ್ಕಿನಲ್ಲಿ ಮುಂದುವರಿಲಿಕ್ಕೆ ಸಹಾಯವನ್ನು ಮಾಡಬೇಕು. ಇದಲ್ಲದೆ ಈ ಸ್ಟಾರ್ಟಪ್ ಯುಗದಲ್ಲಿ ಪೋಷಕರ ಪಾತ್ರ ಕೂಡ ಅತ್ಯಂತ ಮುಖ್ಯ. ಪೋಷಕರು ತಮ್ಮ ಮಕ್ಕಳಿಗೆ ಹೊಸ ಪ್ರಯತ್ನಗಳನ್ನು ಮಾಡಲಿಕ್ಕೆ, ರಿಸ್ಕನ್ನು ತೆಗೆದುಕೊಳ್ಳಲಿಕ್ಕೆ, ತಮ್ಮ ಕನಸುಗಳನ್ನು ಹಿಂಬಾಲಿಸಲಿಕ್ಕೆ ಅವರು ಬೆಂಬಲವನ್ನು ನೀಡಬೇಕು. ಯಾಕೆಂತಂದರೆ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ಬೆಂಬಲ ಸಿಕ್ಕಾಗ ಮಾತ್ರ ಆತ ಆತ್ಮವಿಶ್ವಾಸದಿಂದ ಮುಂದುವರಿಲಿಕ್ಕೆ ಸಾಧ್ಯ. ಹೀಗಾಗಿ ಸಮಾಜ, ಶಿಕ್ಷಣ ಸಂಸ್ಥೆ ಹಾಗೂ ಪೋಷಕರು ಒಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಯಶಸ್ವಿ ಸ್ಟಾರ್ಟಪ್ ಸಂಸ್ಕೃತಿ ನಿರ್ಮಾಣವಾಗ್ತದೆ. ಇನ್ನು ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಏನು ಅಂತಂದರೆ, ಪ್ರಿಯ ವಿದ್ಯಾರ್ಥಿಗಳೇ, ಈ ಸ್ಟಾರ್ಟಪ್ ಯುಗ ಕೇವಲ ಒಂದು ಅವಕಾಶ ಮಾತ್ರ ಅಲ್ಲ, ಅದೊಂದು ಜವಾಬ್ದಾರಿ. ಭವಿಷ್ಯ ನಿಮಗ ಕಾಯೋದಿಲ್ಲ, ಭವಿಷ್ಯವನ್ನು ನೀವೇ ನಿರ್ಮಾಣ ಮಾಡಬೇಕು. ಇವತ್ತು ನೀವು ಕಲಿಯುವಂಥ ಕೌಶಲ್ಯಗಳು ನಾಳೆ ನಿಮ್ಮ ಜೀವನವನ್ನು ರೂಪಿಸ್ತದೆ. ನೀವು ಜಾಬ್ ಸೀಕರ್ಸ್ ಆಗಬೇಡಿ, ಪ್ರಾಬ್ಲಮ್ ಸಾಲ್ವರ್ಸ್ ಆಗಿ, ಡಿಗ್ರಿ ಹೋಲ್ಡರ್ಸ್ ಆಗಬೇಡಿ, ಸ್ಕಿಲ್ ಹೋಲ್ಡರ್ಸ್ ಆಗಿ. ಸ್ಟಾರ್ಟಪ್ ಯುಗದಲ್ಲಿ ಗೆಲ್ಲೋದು ಅಂಕಗಳಿಂದಲ್ಲ, ಅದು ಆಲೋಚನೆಯಿಂದ, ಅದು ಧೈರ್ಯದಿಂದ ಮತ್ತು ಕೌಶಲ್ಯಗಳಿಂದ. ನನ್ನ ಮಾತನ್ನು ಸಹನೆಯಿಂದ ಆಲಿಸಿದಂಥ ಶ್ರೋತೃ ಮಿತ್ರರಿಗೆಲ್ಲರಿಗೂ ಧನ್ಯವಾದಗಳು. ಈ ಅವಕಾಶವನ್ನು ನೀಡಿದಂತಹ PS ಮ್ಯಾನೇಜ್ಮೆಂಟ್ ಮತ್ತು ಆಕಾಶವಾಣಿ ಭದ್ರಾವತಿಗೆ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರಗಳು. ಸ್ಟಾರ್ಟ್ಅಪ್ ಯುಗದಲ್ಲಿ ಅಗತ್ಯವಿರುವ ನೈಪುಣ್ಯತೆ ಮತ್ತು ಕೌಶಲ್ಯಗಳು ಹಾಗೂ ವಿದ್ಯಾರ್ಥಿಗಳ ಪಾತ್ರ ಮತ್ತು ಸಿದ್ಧತೆ ಈ ಬಗ್ಗೆ ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗದ ಪ್ಯಾಸಿಟಿವ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ CP ಅಜಯ್ ಅವರು. ಶಿವಮೊಗ್ಗದ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು, ಲಭ್ಯವಿರುವ ಕೋರ್ಸ್ಗಳೆಂದರೆ CSE, ISE, ECE, ME, ಸಿವಿಲ್, EEE, AI ಅಂಡ್ ML, CSDS, CSD ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ PES ಸಂಸ್ಥೆ ಸೇರಲು 8296317763ಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ PES ಕ್ಯಾಂಪಸ್ಗೆ ಭೇಟಿ ನೀಡಬಹುದು. ಇದುವರೆಗೆ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ SR ಭಟ್, ಸಹಕಾರ ಸವಿತಾ, ಪ್ರಾಯೋಜಕರು PES ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.